ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ಇದೇನು ಅವರೆಕಾಳು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಅವರೆಕಾಳಿನ ಬಾತ್ ಮಾಡೋದು ಈಗ ತೋರಿಸ್ತಾ ಇದ್ದೀನಿ. ಮನೇಲಿರೋ ಐಟಮ್ಸ್ ಎಲ್ಲ ಹೇಗೆ ಈಸಿಯಾಗಿ ಒಂದು ಮಾಡ್ಬೋದು ಅನ್ನೋದಕ್ಕೆ ಅವರೆಕಾಳಿನ ಬಾತು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಮೇಯ್ನಾಗಿ ನಾವು ಅವರೆಕಾಳು ಒಂದು ಅರ್ಧ ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ ಒಗ್ಗರಣೆಗೆ ಒಂದು ದೊಡ್ಡ ಸೈಜ್ ಒಂದು ತೊಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, 2 ಪಲಾವ್ ಎಲೆ. ಇದು ಒಗ್ಗರಣೆ ಬೇಕಾಗುತ್ತೆ. ರುಬ್ಬೋದಕ್ಕೆ ಬಂದು ನಮಗೆ ಒಂದು ಸಣ್ಣ ಸೈಜೊಂದು ಈರುಳ್ಳಿ ತೊಗೊಂಡಿದ್ದೀನಿ, ಅದು ರುಬ್ಬೋದಕ್ಕೆ. ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ 4 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಒಂದು 2 ಸ್ಪೂನ್ ಆಗಷ್ಟು ಕಾಯಿ ತುರಿ, ಮತ್ತು ಒಂದು ಅರ್ಧ ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ, ಸೋಂಪು ಒಂದು 1/4 ಟೀ ಸ್ಪೂನು, 2 ಲವಂಗ ತೊಗೊಂಡಿದ್ದೀನಿ. ಒಂದು ಲೋಟ ಆಗಷ್ಟು ನಾನು ಅಕ್ಕಿ ನಾರ್ಮಲ್ಲು ರೆಗ್ಯುಲರಾಗಿ ಯೂಸ್ ಮಾಡ್ತೀರ ಸೋನಾ ಮೊಸರು ರೈಸ್ ತೊಗೊಂಡಿದ್ದೀನಿ. ಇದೊಂದು 20 ನಿಮಿಷ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಮಗೆ ಖಾರಕ್ಕೆ ಒಂದು 1/2 ಸ್ಪೂನು ಧನಿಯಾ ಪುಡಿ, ಮತ್ತು ಒಂದು 1/4 ಟೀ ಸ್ಪೂನ್ ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಮತ್ತು ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಖಾರದಕ್ಕೂ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ, ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಖಾರ ಇರುತ್ತೆ. ನೀವು ನೋಡಿ ಹಾಕ್ಕೊಡಿ. ಈಗ ಮೊದಲಿಗೆ ನಾವು ಈ ಮಸಾಲೆನ ಹಸಿ ಮಸಾಲೆ ರುಬ್ಕೊಬೇಕಾಗುತ್ತೆ. ಇಷ್ಟನ್ನು ಹಾಕಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಮೊದಲಿಗೆ ಜಾರ್ ತೊಗೊಂಡು ನಾವು ಈ ಮಸಾಲೆ ರುಬ್ಕೊಬೇಕಾಗುತ್ತೆ. ಕಾಯಿ ತುರಿ, ಸೋಂಪು, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ನಾನೊಂದು ಸ್ವಲ್ಪ ಶುಂಠಿ ಜಾಸ್ತಿನೇ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಮತ್ತು ಮೀಡಿಯಮ್ ಸೈಜೊಂದು ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಬೇಕಾಗುತ್ತೆ. ಸ್ವಲ್ಪ ನೀರು ಸೇರಿಸೋಣ ನಾವು. ಫ್ರೆಂಡ್ಸ್, ಇಷ್ಟ ಆದರೆ ನಮಗೆ ಸಾಕು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಟೊಮೆಟೊನೂ ಬೇಕಾದ್ರೆ ರುಬ್ಕೊಬೋದು, ಏನು ತೊಂದರೆ ಇಲ್ಲ. ಈಗ ಒಂದು 2ರಿಂದ 3 ಸ್ಪೂನ್ ಆಗಷ್ಟು ನಾವು ಎಣ್ಣೆ ಸೇರಿಸ್ಕೊಳ್ಳೋಣ. ಮತ್ತು ತುಪ್ಪ 1 ಸ್ಪೂನ್ ಆಗೋಷ್ಟು, ನಿಮ್ಮ ಆಪ್ಷನ್, ನಿಮ್ಗೆ ಎಷ್ಟು ಬೇಕು ಅಷ್ಟು ತುಪ್ಪ ನೋಡ್ಕೊಳ್ಳಿ ರುಚಿಗೆ. 1 ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಬಳಸೋದಾದರೆ ನೀವು ಧಾರಾಳವಾಗಿ ನೀವು ಬಳಸ್ಕೊಬೋದು. ಕಾದಿದೆ ಎಣ್ಣೆ, ಪಲಾವ್ ಎಲೆ. ನಾನು ಹಸಿ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ನೀವು ಹಸಿ ಮೆಂತ್ಯ ಸೊಪ್ಪು ಯೂಸ್ ಮಾಡಿಲ್ಲ ಅಂದರೆ ನೀವು ಕಸ್ತೂರಿ ಮೆಥಿ ಯೂಸ್ ಮಾಡ್ಬೋದು. ಪಲಾವ್ ಎಲೆ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಜೊತೆ ನಾನು ಅವರೆಕಾಳು ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಗ್ರೀನ್ ಅವರೆಕಾಳು ಎಡೆ ತಗೊಳ್ಳಿ. ಮತ್ತು ಮೆಂತ್ಯ ಸೊಪ್ಪು ಹಸಿದು ಸ್ವಲ್ಪ ಇತ್ತು. ಇಲ್ಲ ನೀವು ಕಸ್ತೂರಿ ಮೆಥಿನ ಯೂಸ್ ಮಾಡ್ಕೊಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಅವರೆಕಾಳು ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ರಾಸ್ ಮೇಲೆ ಹೋಗ್ಬೇಕಾಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು 2 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನಾವು ಚೆನ್ನಾಗಿ ಪ್ರತಿಯೊಂದನ್ನು ಫ್ರೈ ಮಾಡಿದಷ್ಟು ನಮಗೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ. ನಾನು ಹೇಳ್ದಂಗೆ ನೀವು ಟೊಮೆಟೊ ಬೇಕಾದ್ರೆ ರುಬ್ಬಕ್ಕೆ ಹಾಕ್ಕೊಬೋದು. ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು ಮತ್ತು ಸಾಫ್ಟ್ ಆಗಬೇಕು. ಫ್ರೆಂಡ್ಸ್, ಟೊಮೆಟೊ ಇಷ್ಟ ಆದರೆ ಸಾಕು. ಇವಾಗ ನಾವು ರುಬ್ಕೊಂಡಿದ್ದೀರಲ್ಲ, ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣಸಿನ್ಕಾಯಿ, ಸೋಂಪು, ಚಕ್ಕೆ, ಇಷ್ಟನ್ನು ಸ್ವಲ್ಪ ನಾನು ಹಸಿ ಮಸಾಲೆನೇ ಹಾಕ್ತಾಯಿದ್ದೀನಿ. ಈ ಹಸಿ ಮಸಾಲೆದು ರಾಸ್ ಮೇಲೆ ಹೋಗಬೇಕು, ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ತಟ್ಟೆ ಮುಚ್ಚಿಬಿಡೋಣ. ಫ್ರೆಂಡ್ಸ್, ಆಗಿದೆ. ಒಂದು 2 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ
ಹಸಿ ಮಸಾಲೆ ಎಲ್ಲ ಹಾಕಿದ್ರೆ ನನಗೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇಷ್ಟು ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ನೀಟಾಗಿ. ಶುಂಠಿ ಬೆಳ್ಳುಳ್ಳಿದೆಲ್ಲ ಸ್ವಲ್ಪ ರಾತ್ ಮೇಲೆ ಹೋಗಿದೆ. ಇಷ್ಟಾದರೆ ಸಾಕು. ಇವಾಗ ನಾವು ಇದಕ್ಕೆ ಮಾಮೂಲಿ ಸ್ಪೈಸಸ್ ಸೇರಿಸ್ಕೋಣ. ಖಾರದ ಪುಡಿ ಒಂದು ಅರ್ಧ ಸ್ಪೂನು, ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ತೊಗೊತಾ ಇದ್ದೀನಿ. ಯಾಕಂದರೆ ಚಕ್ಕೆ ಲವಂಗೆಲ್ಲ ನಾವು ರುಬ್ಬ ಹಾಕಿರೋದ್ರಿಂದ. ಇದನ್ನು ಅಷ್ಟೇ ಸ್ವಲ್ಪ ನಾವು ಚೆನ್ನಾಗಿ ಮಸಾಲೆನ ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ. ನಾರ್ಮಲ್ ನಿಮ್ಮ ಮನೇಲಿ ಯಾವ ರೈಸ್ ಇರುತ್ತೆ ಅದು ಹಾಕ್ಕೊಡಿ. ನಾನು ನಾರ್ಮಲು ಸೋನಾ ಮಸೂರಿ ಅಕ್ಕಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು 20 ನಿಮಿಷ ನೆನೆಸಿಟ್ಟಿದ್ದೀನಿ ನಾನು. ಸೋನಾ ಮಸೂರಿ ಆದರೆ ಮಾಮೂಲಿ 1:2 ಆಗುತ್ತೆ. ಬಾಸ್ಮತಿ ಅಕ್ಕಿ ಆದರೆ 1 ಕಪ್ಗೆ 1.5 ಕಪ್ ಹಾಕಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಅಕ್ಕಿನ ಈ ಮಸಾಲೆನಲ್ಲಿ 1 ನಿಮಿಷ ನಾವು ಚೆನ್ನಾಗಿ ಕೈ ಆಡಿ ಹುರ್ಕೊಳ್ಬೇಕಾಗುತ್ತೆ. ಆವಾಗ ಉಪ್ಪು ಖಾರ ಎಲ್ಲ ನೀಟಾಗಿ ಚೆನ್ನಾಗಿ ಅಕ್ಕಿ ಹಿಡಿಯುತ್ತೆ. ಇದೆ ಅಕ್ಕಿ ಹುರ್ಕೊಂಡು ಈಗ ನಾನು ಬಿಸಿನೀರು ಸೇರಿಸ್ತಾ ಇದ್ದೀನಿ. 1 ಕಪ್ಗೆ 2 ಕಪ್ ಆಗೋಷ್ಟು ನಾನು ಬಿಸಿನೀರು ಸೇರಿಸ್ಕೊತಾ ಇದ್ದೀನಿ. ಇಲ್ಲ ನೀವು ಕುದಿಸ್ಬಿಟ್ಟು ನೀರು ಕುದಿಸ್ಕೊಂಡು ನೀವು ಅಕ್ಕಿ ಆಮೇಲೆ ಸೇರಿಸ್ಕೊಬೋದು. ನಾನು ಜಾರು ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ನಮಗೆ ಇನ್ನೂ ಚೆನ್ನಾಗಿ ಉದುರಾಗುತ್ತೆ, ಬೇಗ ಆಗುತ್ತೆ, ವೆಯ್ಟ್ ಮಾಡೋಷ್ಟಿರಲ್ಲ. ಇವಾಗ ನಾವು ಉಪ್ಪು ಸೇರಿಸೋಣ. ನಾನು ಬರೀ ಉಪ್ಪು ಈರುಳ್ಳಿ ಬೇಯೋದಕ್ಕೆ ಮಾತ್ರ ಹಾಕಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ನೋಡಿ, ಉಪ್ಪು ನಾನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ತಾಯಿದ್ದೀನಿ. ಕುದಿ ಬಂದಮೇಲೆ ನಾವು ಲೈಟ್ ಮುಚ್ಚಬೇಕಾಗುತ್ತೆ. ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಬೋದು. ಮೆಂತ್ಯ ಸೊಪ್ಪು ಅವರೆಕಾಳು ಒಳ್ಳೆ ಕಾಂಬಿನೇಷನು. ನೀವು ಒಂದ್ಸತಿ ಟ್ರೈ ಮಾಡಿ. ಹೋಟ್ಲಲ್ಲಿ ಇದೇ ಮೆಥಡಲ್ಲೇ ಮಾಡ್ತಾರೆ. ಕಮ್ಮಿ ಇದ್ದರೆ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಅದಕ್ಕೆ ನಾನು ಮೇಲೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ತೀನಿ. ನಿಮ್ಮ ಆಪ್ಷನ್, ನೀವು ಬೇಕು ಅಂದರೆ ಸೇರಿಸ್ಕೊಬೋದು. ನಾನು ಇನ್ನೊಂದು ಸ್ಪೂನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಕುಕ್ಕರ್ಲಿ ಮುಚ್ಚಿ 1 ವಿಸಿಲ್ ಬಂದರೆ ನಮಗೆ ಸಾಕು. 1 ವಿಸಿಲ್ ಹಾಕ್ಸಿ ನಾನು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಡ್ತೀನಿ ಅಷ್ಟೇ. ನಾನು 2 ವಿಸಿಲು ಹಾಕ್ಸಲ್ಲ. ನೀಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ. ನಿಮ್ಮ ಅನುಕೂಲ, ನೀವು 2 ಹಾಕ್ಸಂಗಿದ್ರೆ ಹಾಕ್ಸ್ಬೋದು. ನಾನು ಒಂದೇ ಸಾಕಾಗುತ್ತೆ ನನಗೆ. ಈಗ 1 ವಿಸಿಲ್ ಹಾಕ್ಸಿ 2-3 ನಿಮಿಷ ಸಿಮ್ಮಾಗಿ ಇಟ್ಬಿಟ್ಟು ನಾನು ಸ್ಟವ್ ಹಾಕಿ. ಫ್ರೆಂಡ್ಸ್, ರೆಡಿಯಾಗಿದೆ ಹೋಟೆಲ್ ಸ್ಟೈಲ್ನ ಅವರೆಕಾಳಿನ ಬಾತು. ಪರ್ಫೆಕ್ಟಾಗಿ ಆಗಿದೆ. ಎಲ್ಲ ಮಿಕ್ಸ್ ಮಾಡಿಕೊಟ್ಬಿಡೋಣ. ಇದಕ್ಕೆ ಮೊಸರು ಬಜ್ಜಿ ಮತ್ತು ಚಟ್ನಿ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೇರಿಸೋಣ. ನಾನು ಕೊತ್ತಂಬರಿ ಇದೇ ಟೈಮಲ್ಲಿ ಹಾಕಿಲ್ಲ. ನೀಟಾಗಿ ಮಿಕ್ಸ್ ಮಾಡಿಕೊಟ್ರೆ ಒಂದು ಲಂಚ್ ಬಾಕ್ಸ್ ರೆಸಿಪಿ. ಅವರೆಕಾಳು ಸೀಸನ್ ಮಾಡ್ಬೋದಾದ ಒಂದು ಅವರೆಕಾಳಿನ ಬಾತು, ಹೋಟೆಲ್ ಸ್ಟೈಲ್ ಅವರೆಕಾಳಿನ ಬಾತು ರೆಡಿಯಾಗಿದೆ. ಇಷ್ಟ ಆದ ಇದ್ರೆ ನಮಗೆ ಸಾಕು. ಸಿಂಪಲ್ ಈಸಿಯಾಗಿರೋ ಒಂದು ಅವರೆಕಾಳಿನ ಬಾತು ರೆಡಿಯಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.